ಪತಿಕ ಧರ್ಮದ ತನ್ನೆಳಲೊಂದಿನಿನಗಾಸರು ಧರ್ಮದ ತನ್ನೆಳಲೊಂದಿನಿನಗಾಸರು ಇಲ್ಲಿ ಗಣಿವಾರಸೆ ಮನ ಸಂತಸ ಪಡೆ ಇಲ್ಲಿ ಗಣಿವಾರಸೆ ಮನ ಸಂತಸ ಪಡೆ ಮುಂದೆ ನಡೆಯುವ ದಾರಿ ಮುಂದೆ ನಡೆಯುವ ದಾರಿ ಎನಿತು ಹಗುರು ಎನಿತು ಹಗುರು ಎನಿತು ಹಗುರು. ಬೆಂಗಳೂರು ಮಹಾನಗರದ ಬಸವೇಶ್ವರ ಬಡಾವಣೆಯ ನಿವಾಸಿಗಳಾದಂಥ ಸನ್ಮಾನ್ಯ ಶ್ರೀ PS ವಿಶ್ವನಾಥ್ ಮತ್ತವರ ಧರ್ಮಪತ್ನಿ ಶ್ರೀಮತಿ ಶಾರದಮ್ಮನವರ ಸ್ವಗೃಹದಲ್ಲಿ ಸಂಯೋಜಿಸಿದಂಥ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮ ಸಂದೇಶದ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಯಡಿಯೂರು ಕ್ಷೇತ್ರದ ಸಿದ್ರಬೆಟ್ಟ ಕ್ಷೇತ್ರದ ಮತ್ತು ತರಗೂರು ಕ್ಷೇತ್ರದ ಶ್ರೀಗಳವರೇ, ಎಲ್ಲ ವೈದಿಕ ವೃಂದವೇ, ವಿಶ್ವನಾಥನವರ ಕರೆಗೆ ಓಗೊಟ್ಟು ಬಂದಿರುವಂಥ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಶ್ರೀ PS ವಿಶ್ವನಾಥರು ಪೀಠದ ಪರಮ ಭಕ್ತರು. ಅವರಲ್ಲಿರುವಂಥ ಧಾರ್ಮಿಕ ಶ್ರದ್ಧೆ ಪಂಚಪೀಠಗಳಲ್ಲಿ ಅವರಿಟ್ಟಿರುವಂಥ ಅಭಿಮಾನ ಎಷ್ಟು ಕೊಂಡಾಡಿದ್ರೂ ಕಡಿಮೆ ಅಂತ ಹೇಳಬೇಕಾಗ್ತಾ ಇದೆ. ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಅವರು ಇಟ್ಟಂಥ ಅಚಲ ನಿಷ್ಠೆ, ಶ್ರದ್ಧಾ ಮನೋಭಾವ, ಕಾಲಕಾಲದಲ್ಲಿ ಅವರು ಮಾಡಿಕೊಂಡು ಬರುತ್ತಿರುವಂಥ ಸೇವೆಯನ್ನು ಕಂಡು ಭಕ್ತರಿಗಷ್ಟೇ ಅಲ್ಲ, ರಂಭಾಪುರಿ ಜಗದ್ಗುರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಅವರ ಬಹುದಿನದ ಕನಸು ಬಹುಶಃ ಇವತ್ತು ನನಸಾದಂಥ ಸುದಿನ. ಬಹಳ ವರ್ಷಗಳಿಂದ ಭೇಟಿಯಾದಾಗ ಕೇಳ್ತಾನೇ ಇದ್ದರು, ಬುದ್ಧಿನನ್ನ ಸ್ವಗೃಹದಲ್ಲಿ ಒಂದು ಪೂಜಾ ಮಾಡಿಸಿ ನಮ್ಮ ಕುಟುಂಬ ವರ್ಗದವರಿಗೆ ಮತ್ತು ನಮ್ಮ ಅಭಿಮಾನಿ ಬಳಗದವರೆಲ್ಲರಿಗೆ ಒಂದು ಆಶೀರ್ವಾದ ಕೊಡಿಸ್ಬೇಕು ಅಂತ ಬಯಸ್ತಾ ಇದ್ದರು. ಆದರೆ ಜಗದೊಳರು ಕಾರ್ಯಬಾಹುಲ್ಯದ ಒತ್ತಡದಿಂದ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶುಭ ದಿನದಂದು ಇವತ್ತು ಅವರ ಮನೆಯಲ್ಲಿ ಜಗದ್ಗುರುವರು ಈಗಾಗಲೇ ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡಿ ಬಂದಂಥ ತಾವೆಲ್ಲ ಭಕ್ತರು ಕೂಡ ಅಭಿಷೇಕದಲ್ಲಿ ಪಾಲ್ಗೊಂಡು ಪುನೀತರಾಗಿದ್ದೀರಿ. ವೀರಶೈವ ಧರ್ಮದಲ್ಲಿ ಇಷ್ಟಲಿಂಗ ಪೂಜೆಗೆ ಬಹಳಷ್ಟು ಮಹತ್ವ ಇದೆ. ಬೆಂಗಳೂರು ಮಹಾನಗರದ ಜನತೆಗೆ ಇಷ್ಟಲಿಂಗ ಪೂಜೆಯ ಬಗ್ಗೆ ಹೇಳಿ ಕೊಡುವಂಥ ಕಾರಣ ಇಲ್ಲ. ಈ ಮಹಾನಗರದಲ್ಲಿ ರಂಭಾಪುರಿ ಪೀಠ ಮೊದಲು ಮಾಡಿ ನಮ್ಮ ಸಮಾನ ಪೀಠದ ಎಲ್ಲ ಜಗದ್ಗುರುಗಳ ಒಂದು ಪೂಜಾ ಕಾರ್ಯದಲ್ಲಿ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಹಿರಿಯ ಜೀವ ಸನ್ಮಾನ್ಯ ಶ್ರೀ ವಿಶ್ವನಾಥರವರು. ಈಗಾಗಲೇ ಸಿದ್ಧರಬೆಟ್ಟ ಕ್ಷೇತ್ರದ ಶ್ರೀಗಳು ಹೇಳಿದಂತೆ ಬಹಳ ಸರಳರು,
ಮತ್ತು ಸಾತ್ವಿಕ ಹೃದಯವಂತರು, ಸರಳತೆಗೆ ಸಾತ್ವಿಕತೆಗೆ ಯಾರಾದರೂ ಒಬ್ಬ ಪರ್ಯಾಯ ವ್ಯಕ್ತಿ ನಮ್ಮ ಕಣ್ಣಿಗೆ ಕಾಣ್ತಾರಂದ್ರೆ ಅವರು ಶ್ರೀ ವಿಶ್ವನಾಥಪ್ಪ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಜಗದೊಳಗೆ ಅಷ್ಟು ಒತ್ತಡ ಇದ್ದರೂ ಕೂಡ ಅತ್ಯಂತ ಸಮಾಧಾನಕರವಾಗಿ ಮಹಾಪೂಜೆಯನ್ನು ನೆರವೇರಿಸಿದೆ. ಬಹುಶಃ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಅವರು ಕರೀತಾರಂತ ನಾವು ತಿಳ್ಕೊಂಡಿದ್ದಿಲ್ಲ. ಇಲ್ಲಿ ಮನೆಗೆ ಬಂದ ನಂತರ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲರಿಗೆ ಅಭಿಮಾನದಿಂದ ಕರೆದಿರುವಂಥದ್ದು ಅವರ ಹೃದಯ ವೈಶಾಲ್ಯತೆಗೆ ಮತ್ತು ಧರ್ಮದಲ್ಲಿ ಇಟ್ಟಿರುವಂಥ ಶ್ರದ್ಧೆಗೆ ಈ ಪೂಜಾ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ಬಹುಶಃ ಶ್ರೀ ವಿಶ್ವನಾಥಪ್ಪನವರು ಮಹಾಪೀಠದಲ್ಲಿ ಏನು ಒಂದು ಬೃಹದಾಕಾರ ಯೋಜನೆ ಇದೆ, 51 ಅಡಿ ಜಗದ್ಗುರು ರೇಣುಕಾಚಾರ್ಯರ ಶಿಲಾಮಂಗಲ ಮೂರ್ತಿಗೆ ಬಹುಶಃ 1 ತಿಂಗಳ ಮೊದಲನೇ 1,11,111 ರೂಪಾಯಿಗಳನ್ನು ಈಗಾಗಲೇ ಅವರು ಕೊಟ್ಟು ಮಹಾಪೀಠದ ಕೃಪೆಗೆ ಪಾತ್ರರಾಗಿದ್ದಾರೆ. ಬಹುಶಃ ಇಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಮೊದಲ ಕೊಡುಗೆ ಯಾರದಾದರೂ ಐತೆ ಅಂದರೆ ಅದು ವಿಶ್ವನಾಥಪ್ಪ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಅವರು ಭಿನ್ನವನ್ನು ಮಾಡಿಕೊಂಡಾಗ ಹೇಳಿದರು, ನಮ್ಮ ಮನೆಯಲ್ಲಿ ಓಡಾಡಿ ಕೆಲಸ ಮಾಡೋರು ಯಾರೂ ಇಲ್ಲ ಬುದ್ಧಿ, ಆದರೆ ಕಾರ್ಯವನ್ನು ಸುಸೂತ್ರವಾಗಿ ನಡೆಸಿಕೊಡಬೇಕು ಅಂಥೇಳಿ ಅವರ ಅಭಿಮಾನಿ ಬಳಗದಲ್ಲಿ ಒಂದು ಮಾತನ್ನು ಹೇಳಿದರು. ಬಹುಶಃ ಇಲ್ಲೆಲ್ಲ ನೋಡಿದರೆ ಅವರೆಲ್ಲ ಕಡೆ ತಾವೆಲ್ಲ ಕಂಡಿದ್ದೀರಿ, ನೋಡಿದ್ದೀರಿ. ಇವತ್ತು ಅವರ ಮನೆಯಲ್ಲಿ ನಡೆದಿರುವಂಥ ಈ ಪೂಜಾ ಕಾರ್ಯದಲ್ಲಿ ಭಾಳ ಜನ ಅವರಿಗೆ ಸಹಕರಿಸಿ ಏನು ತಮ್ಮಿಂದ ಅವರಿಗೆ ಸ್ಫೂರ್ತಿಯನ್ನು ಕೊಡಬೇಕು ಆ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ. ಅದರಲ್ಲಿಯೂ ಕೂಡ ನಮ್ಮ ರಾಜೇಂದ್ರ ಅವರು ಬಹುಶಃ ಇವತ್ತು ಇಷ್ಟೊಂದು ಪೂಜಾ ಹೂವು ಮತ್ತು ಅವರಿಗೆ ಹೆಚ್ಚಿನ ಒಂದು ಶಕ್ತಿ ತಂದು ಕೊಡಲಿಕ್ಕೆ ರಾಜೇಂದ್ರ ಅವರು ಕಾರಣರು ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಮತ್ತು ಸಿದ್ಧಲಿಂಗ ಆರಾಧ್ಯರು ಕೂಡ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಇವತ್ತು ಈ ಪೂಜೆಗೆ ಒಂದು ಅನುಕೂಲವನ್ನು ಕಲ್ಪಿಸಿಕೊಂಡು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ವೀರಶೈವ ಧರ್ಮದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರೂ ಕೂಡ ಗುರು ಕೊಟ್ಟಂಥ ಇಷ್ಟಲಿಂಗವನ್ನು ಯಾವಾಗಲೂ ಶರೀರದ ಮೇಲೆ ಧರಿಸಿ 1-2 ನಿಮಿಷ ಪೂಜಾ ಮಾಡಿದರೆ ಭಾಳ ಹೊತ್ತಿನಿಂದ ಪೂಜಾ ನಾವೇನು ಮಾಡಿದ್ವಿ ಆ ಪೂಜೆಗೆ ಸಮಾನವಾದಂಥ ಪೂಜಾ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಹೇಳ್ತಾರೆ, ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಮ್ಮನ್. ಮನುಷ್ಯನಿಗೆ ಬರುವಂಥ ಅನಿಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಕೊಡುವಂಥ ಶಕ್ತಿ ಇಷ್ಟಲಿಂಗದಲ್ಲಿದೆ ಅಂತ ಯಾವ ಶಿವನನ್ನು ವೀರಶೈವರು ಲಿಂಗ ಸ್ವರೂಪದಲ್ಲಿ ನಾವೆಲ್ಲ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಶಿವನನ್ನು ಪೂಜೆ ಮಾಡಿ ಆರಾಧಿಸಿ ತಮ್ಮ ಇಷ್ಟಾರ್ಥ ಫಲಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ವಿಚಾರಗಳನ್ನು ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಜಗತ್ತನ್ನು ತುಂಬಿರುವಂಥ ಪರಮಾತ್ಮ ವೀರಶೈವರ ಕೈಯಲ್ಲಿ ಕರದಿಷ್ಟಲಿಂಗವಾಗಿ ಪೂಜೆಗೊಳ್ತಾನಂದ್ರೆ ವೀರಶೈವರಂಥ ಭಾಗ್ಯಶಾಲಿಗಳು ಬೇರೆ ಯಾರೂ ಕೂಡ ಇಲ್ಲ. ಇವತ್ತು ಬೇರೆ ಮತಸ್ಥರು ದೇವರನ್ನು ಕಾಣಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಮಠ ಮಂದಿರಗಳಿಗೆ ಗುಡಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಕು. ಆದರೆ ವೀರಶೈವ ಧರ್ಮದಲ್ಲಿ ಈ ದೇಹವನ್ನೇ ದೇಗುಲ ಮಾಡಿ
ಗುರು ಕೊಟ್ಟಂಥ ಇಷ್ಟಲಿಂಗವನ್ನು ಆರಾಧ್ಯ ದೈವವಾಗಿ ಪೂಜಿಸುವಂಥ ಒಂದು ಸಮುದಾಯ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅವರೇ ವೀರಶೈವ ಧರ್ಮ ಬಾಂಧವರು ಅನ್ನುವಂಥ ಮಾತನ್ನು ನಾವೆಲ್ಲ ಹೆಮ್ಮೆಯಿಂದ ತಿಳ್ಕೋಬೇಕಾಗ್ತಾ ಇದೆ. ಈ ಜನ್ಮದಲ್ಲಿ ಮಾಡಿದ ಕರ್ಮಗಳಷ್ಟೇ ಅಲ್ಲ, ಪೂರ್ವ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳು ಏನಾದರೂ ಇದ್ದರೆ ಆ ಕರ್ಮಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ. ಶಿವಪೂಜಾ ಪರೋಭೂತ್ವ ಪೂರ್ವ ಕರ್ಮ ವಿವರ್ಜಯೇ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾಚಾರ್ಯರು ಬಹಳ ಪ್ರಾಚೀನ ಕಾಲದಲ್ಲಿ ಹೇಳಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ವೀರಶೈವ ಧರ್ಮದಲ್ಲಿ ಏನೆಲ್ಲ ಆಧ್ಯಾತ್ಮ ಸಂಪತ್ತು ಇದ್ದರೂ ಕೂಡ ನಮ್ಮ ಹಿಂದಿನ ಹಿರಿಯರು ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ, ಬೆಳೆಸಿಕೊಂಡು ಬಂದಿದ್ದಾರೆ. ಈ ಒಂದು ಉತ್ಕೃಷ್ಟವಾದಂಥ ಸಂಸ್ಕೃತಿ ಇಂದು ಬೆಳೆಯುತ್ತಿರುವಂಥ ಯುವ ಜನಾಂಗದಲ್ಲಿಯೂ ಕೂಡ ಅದು ಬೇರೂರಿಗೆ ಬಂದರೆ, ಅವರ ಬದುಕಿನಲ್ಲಿ ಆಚರಣೆಯಲ್ಲಿ ಬಂದರೆ ನಮ್ಮ ಧರ್ಮ ಸಂಸ್ಕೃತಿ ಕಾಲಾಂತರದಲ್ಲಿ ಉಳಿದುಕೊಂಡು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂಥ ಒಂದು ನಿಷ್ಠೆ ಅಭಿಮಾನ ಎಷ್ಟು ಯುವ ಜನಾಂಗದಲ್ಲಿ ಇರಬೇಕು ಅದು ಇವತ್ತು ಕಾಣ್ತಾ ಇಲ್ಲ. ಇವತ್ತು ಜನ ಅಧಿಕಾರ ಮತ್ತು ಹಣದ ಬೆನ್ನು ಹತ್ತಿ ಹೊರಟಿದ್ದಾರೆ ಹೊರತು ಬಹುಶಃ ಮನುಷ್ಯನಿಗೆ ಒಂದು ಮಾನಸಿಕ ಶಾಂತಿ ನೆಮ್ಮದಿಗೆ ಕಾರಣವಾಗುವಂಥ ಧಾರ್ಮಿಕ ವಿಧಿವಿಧಾನಗಳ ಆಚರಣೆ ಮತ್ತು ಅವುಗಳ ಪರಿಪಾಲನೆ ಇವತ್ತು ಬಹಳಷ್ಟು ಕಡಿಮೆ ಆಗ್ತಾ ಇರುವ ಕಾರಣ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಅಶಾಂತಿ, ಅತೃಪ್ತಿಯ ಮನೋಭಾವ ತಾಂಡವಾಡ್ತಾ ಇದೆ. ಪರಸ್ಪರ ಸಂಘರ್ಷಗಳು ಹೆಚ್ಚಾಗ್ತಾ ಇದ್ದಾವೆ. ಇದು ಕ್ರೋಧಿನಾಮ ಸಂವತ್ಸರಕ್ಕೆ ತಕ್ಕಂತನೇ ಎಲ್ಲಿ ನೋಡಿದರೂ ಯಾರ ಮಾತು ಕೇಳಿದ್ರೂ ಕ್ರೋಧ ದ್ವೇಷದ ಮಾತುಗಳೇ ಹೆಚ್ಚು ಕಾಣ್ತಾ ಇದ್ದಾವೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ವೀರಶೈವ ಧರ್ಮ ಸಾತ್ವಿಕ ಮನೋಭಾವ ಜನರಲ್ಲಿ ಬೆಳೆದು ಬರಬೇಕು ಅಂತೇಳಿ ಭಾಳ ಉದಾತ್ತವಾದಂಥ ವಿಚಾರಗಳನ್ನು ಕೊಟ್ಟಿದೆ. ಅಂಥ ಧರ್ಮವನ್ನು ಇವತ್ತಿನ ದಿನ ಎಲ್ಲರೂ ಪರಿಪಾಲನೆ ಮಾಡಿಕೊಂಡು ಜೀವನದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆಯುವಂತಾಗಬೇಕು ಅನ್ನುವಂಥ ಹೃದಯ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮ ವಿಶ್ವನಾಥಪ್ಪನವರು ಮತ್ತು ಶಾರದಮ್ಮನವರು ಇನ್ನೂ ಆರೋಗ್ಯವಂತರಾಗಿ ಅವರು ಪೂರ್ಣ ಆಯುಷ್ಯವನ್ನು ಹೊಂದಿ ಇನ್ನೂ ಭಗವಂತನ ಕೃಪಾಶೀರ್ವಾದದಿಂದ ಭಗವತ್ಪಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೃಪಾಶೀರ್ವಾದದಿಂದ ಅವರಿಗೆ ಎಲ್ಲ ರೀತಿಯ ಸನ್ಮಂಗಲ ಪ್ರಾಪ್ತಿಯಾಗಲಿ. ಅವರಲ್ಲಿರುವಂಥ